ಟೆಲಿಗ್ರಾಮ್ ಆಪ್ನಿಂದ ನೀವು ಡೇಟಿಂಗಿಗೆ ಹೋಗ್ತಾ ಇದ್ದೀರಾ? ಟೆಲಿಗ್ರಾಮ್ನಲ್ಲಿ ಗಾಳ ಹಾಕಿ ಹನಿ ಟ್ರ್ಯಾಪ್ ಮಾಡ್ತಾರೆ ಹುಷಾರ್. ಸಾಕಷ್ಟು ಜನ ಈಗ ಆಲ್ರೆಡಿ ತಂಗ್ಲಾಕೊಂಡ್ಬಿಡ್ತಾರೆ. ಆಲ್ರೆಡಿ ನೂರಾರು ಕೇಸ್ಗಳನ್ನ ಇದೇ ರೀತಿಯಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿರ್ತೀರಾ, ಮಾಧ್ಯಮಗಳಲ್ಲೂ ಕೂಡ ನೋಡಿರ್ತೀರಾ, ಪೇಪರಲ್ಲಿ ಪ್ರತಿದಿನ ಓದ್ತಾ ಇರ್ತೀರಾ. ಹಂಗಿದ್ರೂ ಕೂಡ ತುಂಬಾ ಜನ ಇನ್ನೂ ತಗ್ಲಾಕೊಳ್ತಾ ಇದ್ದಾರೆ. ಟೆಕ್ಕಿಗೆ ಹನಿ ಟ್ರ್ಯಾಪ್ ಮಾಡಿ ಸಿಕ್ಕಿ ಬಿದ್ದಿರುವಂಥದ್ದು ಯುವತಿಯರು. ಟೆಲಿಗ್ರಾಮ್ ಮೂಲಕ ಟೆಕ್ಕಿ ಯುವಕನಿಗೆ ಯುವತಿಯ ಪರಿಚಯ ಆಗಿದೆ. ಆ ಪರಿಚಯ ಇನ್ನೊಂದು ಹಂತಕ್ಕೆ ಹೋದ್ರೆ ಏನಾಗುತ್ತೆ ಎಲ್ರಿಗೂ ಗೊತ್ತಿರುವಂಥದ್ದು. ವೃತ್ತಿಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿದ್ದಂಥ ಯುವತಿ, ಮೇಕಪ್ ಆರ್ಟಿಸ್ಟು ಆಗಿ ಯುವತಿಯರಿಗೆ ಕಾಲ್ ಮಾಡಿ 20,000ಕ್ಕೆ ಫಿಕ್ಸ್ ಮಾಡಿದ್ದ. ಟೆಲಿಗ್ರಾಮಲ್ಲಿ ಪರಿಚಯ ಆಗಿದ್ದಲ್ಲ, ಮಾತಾಡ್ಬಿಟ್ಟು 20,000 ಫಿಕ್ಸ್ ಮಾಡಿದ್ದ. RR ನಗರಕ್ಕೆ ಯುವಕನನ್ನ ಕರ್ಸ್ಕೊಂಡಿದ್ಲು ಯುವತಿ. ಸರಿ ಬಾರಪ್ಪ RR ನಗರಕ್ಕೆ ಅಂತ ಕರೆದಿದ್ಲು. ಮನೆಗೆ ಕರೆಸ್ಕೊಂಡು ಯುವಕನಿಗೆ ಧಮಕಿ ಹಾಕಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಮನೆಗೆ ಕರೆಸ್ಕೊಂಡಿದ್ಲು, ಯುವಕನಿಗೆ ಹೋದಂಥ ಸಂದರ್ಭದಲ್ಲಿ ಧಮಕಿ ಹಾಕಲಾಗಿದೆ, ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಜೊತೆಗೆ 3 ಯುವಕರನ್ನ ಕರೆಸಿ ಹಣಕ್ಕೆ ಡಿಮ್ಯಾಂಡ್, 3 ಯುವಕರನ್ನು ಕರೆಸಿ ಹಲ್ಲೆ ಮಾಡಲಾಗಿದೆ. ನಂತರ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ. ಈ ಬಗ್ಗೆ RR ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾನೆ ಟೆಕ್ಕಿ. ತಗ್ಲಾಕೊಂಡಾದ್ಮೇಲೆ, ಯಾಮಾರಾದ್ಮೇಲೆ ಸೀದಾ ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದಾನೆ ಯುವಕ. RR ನಗರ ಪೊಲೀಸರಿಂದ ಅಂಜಲಿ ಮತ್ತು ಸ್ವೀಟಿ ಈ ಇಬ್ಬರನ್ನ ಬಂಧನ ಮಾಡಲಾಗಿದೆ. ಹಲ್ಲೆ ನಡೆಸಿದ 3 ಯುವಕರನ್ನ ಬಂಧಿಸಿದ್ದಾರೆ ಪೊಲೀಸರು. ಟೋಟಲಿ 5ರನ್ನ ಬಂಧನ ಮಾಡಲಾಗಿದೆ. ಸಹಚರರಾಗಿರುವಂಥ ಜಗದೀಶ್, ಮಂಜುನಾಥ್ ಮತ್ತು ಲೋಕೇಶ್ ಬಂಧನ ಆಗಿರುವಂಥ ಇನ್ನ ಉಳಿದಂಥ 3 ಟೋಟಲಿ 5ರನ್ನ ಬಂಧನ ಮಾಡಲಾಗಿದೆ. ಇಬ್ಬರು ಮೇಕಪ್ ಆರ್ಟಿಸ್ಟ್ಗಳು, ಇನ್ನು ಉಳಿದಂಥವ್ರು ಅವರ ಸಪೋರ್ಟಿಗೆ ಹೋದಂಥವ್ರು, ಆತನ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಹಾಕಿದಂಥವ್ರು. 5ರನ್ನ ಬಂಧನ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇದೇನು ಹೊಸದಲ್ಲ, ಸಾಕಷ್ಟು ಪ್ರಕರಣ ನೀವು ಕೂಡ ನೋಡ್ತಾನೆ ಇರ್ತೀರಾ, ಪ್ರತಿದಿನ ನೋಡ್ತಾ ಇರ್ತೀವಿ. ಹಂಗಿದ್ರು ಕೂಡ ಯಾಮಾರುವಂತ ಕೆಲಸ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಏನಂತ ದೂರು ಕೊಡಲಾಗಿತ್ತು, ಯಾವ ರೀತಿಯಾಗಿ ಅವರನ್ನ ಬಂಧನ ಮಾಡಲಾಗಿದೆ, ತಗಲಾಕೊಂಡ್ರು ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ತರ ಪ್ರಕರಣಗಳು ಆಗಾಗ ನಡೀತಾನೆ ಇರ್ತವೆ. ಮತ್ತೆ ಡೇಟಿಂಗ್ ಆಪ್ಗಳನ್ನ ಟೆಲಿಗ್ರಾಮ್ಗಳಲ್ಲಿ ಮತ್ತೆ ಫೇಕ್ ಅಕೌಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅವ್ರ ಮೂಲಕವಾಗಿ ಅವರನ್ನ ಕರ್ಸ್ಕೊಂಡು, ಅಂದ್ರೆ ಡೇಟಿಂಗ್ ಅನ್ನ ಹೋಗ್ತೀವಿ ಅನ್ನೋ ರೀತಿಯಲ್ಲಿ ಅವರನ್ನ ಪ್ರವೋಕ್ ಮಾಡಿ ಕರ್ಸ್ಕೊಂಡು ಅವರನ್ನ ಸುಲಿಗೆ ಮಾಡುವಂತ ಪ್ರಕರಣಗಳೇನೆ ಇದು ತುಂಬಾ ಕಡೆ ನಡೀತಾ ಇರುವಂತದ್ದು. ಅದೇ ರೀತಿಯಾಗಿ RR ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳೆದ 15 ದಿನಗಳ ಹಿಂದೆ ಇದೇ ರೀತಿಯಾಗಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ಟೆಲಿಗ್ರಾಮ್ ಅಲ್ಲಿ ಒಂದು ಡೇಟಿಂಗ್ ಆಪ್ ಮೂಲಕವಾಗಿ ಮೆಸೇಜ್ ಗಳನ್ನ ಮಾಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಆ ಯುವಕ ಟೆಕ್ಕಿ ಕೂಡ RR ನಗರ ಲಿಮಿಟ್ಸ್ ಒಂದು ಮನೆಗೆ ಹೋಗಿರುವಂತದ್ದು. ಆ ಸಂದರ್ಭದಲ್ಲಿ ಈ 3 ಜನ ಆರೋಪಿಗಳಿದ್ದಾರೆ. ಅದು ಅಂಜಲಿ ಆಗಿರ್ಬೋದು, ಸ್ವೀಟಿ, ಅವರಿಬ್ರು ಕೂಡ ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಕಿರುತೆರೆ ಒಂದು ಸಿನಿಮಾಗಳಲ್ಲಿ. ಅನಂತರ ಇವರು ಹೆಚ್ಚಿನ ಒಂದು ಹಣದಾಸೆಗೋಸ್ಕರ ಈ ಒಂದು ಗುಂಪನ್ನ ಸೇರಿ ಮಂಜುನಾಥ್ ಮತ್ತು ಇವರು ಉಳಿದ ಟೀಮ್ ಏನಿದ್ದಾರೆ ಅವ್ರು 3 ಜನ ಜೊತೆ ಸೇರ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ನಡೆಸುವಂತದ್ದು. ಅದರಲ್ಲಿ ಅಂಜಲಿ ಅಂತೇಳಿ ಆಕೆ ಮೊಬೈಲ್ ಅಲ್ಲಿ ಮತ್ತೆ ಟೆಕ್ನಿಕಲ್ ಆಗಿ ಹೆಚ್ಚು ಒಂದು ಆಕ್ಟಿವ್ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಟೆಲಿಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ ಅನ್ನ, ಡೇಟಿಂಗ್ ಆಪ್ ಅನ್ನ ಕ್ರಿಯೇಟ್ ಮಾಡಿ ಆ ಮೂಲಕವಾಗಿ ಬೇರೆ ಕೆಲವರಿಗೆಲ್ಲ ಮೆಸೇಜ್ ಗಳನ್ನ ಮಾಡ್ತಾ ಇದ್ಲು ಅಂತೇಳಿ. ಅದೇ ರೀತಿಯಾಗಿ ಹೋದಂತ ಆರೋಪಿ ಅಂದ್ರೆ ಏನು ಟೀಮ್ ಏನಿದ್ದಾರೆ ಅವರು ಟೆಕ್ಕಿ ಕೂಡ ತನ್ನ ಒಂದು ಹಣವನ್ನ ಸುಮಾರು 20,000ಕ್ಕೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದರೆ ಕೊಡಲ್ಲ ಅಂತ ಹೇಳಿದಕ್ಕೆ ಈ ಉಗ್ರ ಏನು ಉಳಿದ ಆರೋಪಿಗಳನ್ನು ಉಳಿದ್ರು ಅವ್ರ ಮೇಲೆ ಹಲ್ಲೆಯನ್ನ ಮಾಡಿ ಹಣವನ್ನ ಕಸ್ಕೊಂಡಿರುವಂತದ್ದು. ಆ ನಂತರ ಒಂದು ಕೆಲವು ಫೋಟೋಗಳನ್ನ ಇಟ್ಕೊಂಡು ಅವನಿಗೆ ಫೋನ್ ಮಾಡಿ ಥ್ರೆಟ್ ಮಾಡುವಂತದ್ದು, ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆನಂತರ ಆತ ಭಯಗೊಂಡು ಕೊನೆಗೆ ಹೋಗಿ RR ನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ಈಗ ಇದೇ ಒಂದು ಕೇಸ್, ಒಂದು ಸಾಫ್ಟ್ವೇರ್ ಒಂದು ಟೆಕ್ಕಿಗೆ ಇದೇ ರೀತಿಯಾಗಿ ಕೃತ್ಯವನ್ನ ಮಾಡುವಂತದ. ಇದಕ್ಕೂ ಮೊದಲು ಯಾರಿಗಾದ್ರೂ ಇದೇ ರೀತಿಯಾಗಿ ಕೃತ್ಯವನ್ನ ನಡೆಸಿದ್ರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಈಗ ಆರೋಪಿಗಳನ್ನ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.